ಒಬ್ಬರೇನೆ ಓಡಾಡ್ತಿರ್ತೀವಿ, ಮೊಬೈಲ್ ಇಟ್ಕೊಂಡು ಓಡಾಡ್ತಿರ್ತೀವಿ. ಶಿಕ್ಷಣದ ವಿಷಯ ಬಂದಾಗ ಅಥವಾ ಫ್ಯಾಮಿಲಿ ವಿಷಯ ಬಂದಾಗ, ಮದುವೆ ವಿಷಯ ಬಂದಾಗ ಈ ಆಪ್ತ ಸಮಾಲೋಚನೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಆಪ್ತ ಸಮಾಲೋಚನೆ ಬಗ್ಗೆ ಕೆಲವು ವಿಷಯಗಳನ್ನ ತಿಳ್ಕೊಂಬೋಣ. ನೋಡಿ, ಇವತ್ತು ಸೂಪರ್ಸಾನಿಕ್ ಮಿಸೈಲ್ ಯುಗ. ಮುಂಚೆ ನಾವು ರಾಕೆಟ್ ಯುಗ ಅಂತಿದ್ವಿ, ಈಗ ರಾಕೆಟ್ ಹೋಯಿತು, ಸೂಪರ್ಸಾನಿಕ್ ಮಿಸೈಲ್ಸ್ ಬಂದಿವೆ. ಅಂದರೆ ತುಂಬ ಸ್ಪೀಡಾಗಿ ಹೋಗ್ತದೆ. ಈ ಸೌಂಡ್ ವೇವ್ಗಿಂತ 3 ಪಟ್ಟು ಸ್ಪೀಡಾಗಿ ಹೋಗುವಂಥ ಸೂಪರ್ಸಾನಿಕ್ಸ್ ಅದು. ಇವತ್ತು ಸೂಪರ್ಸಾನಿಕ್ ಯುಗ. ಅಲ್ಲದೆ ಜ್ಞಾನನೂ ವಿಪರೀತ ಹೆಚ್ಚು, ಭಾಳ ಕಡಿಮೆ ಪ್ರಮಾಣದಲ್ಲಿ, ಕಡಿಮೆ ದಶಕಗಳಲ್ಲಿ ನಮ್ಮ ಜ್ಞಾನ ವೃದ್ಧಿಯಾಗಿದೆ, ವಿಪರೀತ ಜ್ಞಾನ ವೃದ್ಧಿಯಾಗಿದೆ. ಅದಕ್ಕೆ ಕಾರಣ ವಿಜ್ಞಾನ ಮತ್ತು ತಂತ್ರಜ್ಞಾನ. ಅದರಿಂದ ಇವತ್ತು ಜ್ಞಾನ ತುಂಬ ಸ್ಪೀಡ್ನಲ್ಲಿ ವಿಷಯ ಗೊತ್ತಾಗ್ತಾ ಇದೆ, ಜೊತೆಗೆ ಭಾಳ ಸ್ಪೀಡಾಗೂ ಹೋಗ್ತಾ ಇದೆ. ಆದರೆ ಮನುಷ್ಯನಿಗೆ ಗ್ರಹಿಕೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಎಷ್ಟೋ ವಿಷಯಗಳು ನಮಗೆ ಗ್ರಹಿಕೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ತಪ್ಪು ತೀರ್ಮಾನಕ್ಕೆ ಬರ್ತೀವಿ. ಅದರಿಂದ ನಾವು ಗ್ರಹಿಸೋದಕ್ಕೆ ಆಗದೆ ಇದ್ದಾಗ ಗೊಂದಲಕ್ಕೊಳಗಾಗ್ತದೆ. ಈ ಗೊಂದಲನ ಸರಿ ಮಾಡೋದಕ್ಕೆ ಆಪ್ತ ಸಮಾಲೋಚನೆ ಬಹಳ ಮುಖ್ಯವಾಗುತ್ತೆ. ನೋಡಿ, ಈಗಿನ ದಿವಸ ನಾವು ನಮ್ಮ ಹತ್ರ ಫ್ರೆಂಡ್ಸೇ ಇರೋದಿಲ್ಲ, ಒಬ್ಬರೇನೆ ಓಡಾಡ್ತಿರ್ತೀವಿ, ಮೊಬೈಲ್ ಇಟ್ಕೊಂಡು ಓಡಾಡ್ತಿರ್ತೀವಿ. ಈಗ ಮೊಬೈಲೇ ದೊಡ್ಡ ಫ್ರೆಂಡ್ ಆಗಿದೆ. ಮೊದಲು ಒಂದು 10-15 ವರ್ಷದಿಂದ TV ಫ್ರೆಂಡ್ ಆಗಿರ್ತಿತ್ತು, ಈಗ ಮೊಬೈಲ್ ಫ್ರೆಂಡ್ ಆಗಿದೆ. ಆದರೆ ನಾವು ನಮ್ಮ ಫ್ರೆಂಡ್ ಜೊತೆಗೆ ಅಥವಾ ಮನೆಯವರ ಸಂಬಂಧಿಕರ ಜೊತೆಗೆ ಯಾರ್ದಾರ ಜೊತೆಗೆ ಹೆಂಗೆ ವ್ಯವಹರಿಸ್ತೀವೋ ಆ ಥರ ವ್ಯವಹರಿಸೋಕ್ಕಾಗಲ್ಲ, ಒನ್ ಸೈಡೆಡ್ ಇರ್ತದೆ. ಅದರಿಂದ ನಮ್ಮೆಲ್ಲರಿಗೂ ನಮ್ಮ ಮನಸ್ಸಿನೊಳಗಿರೋದನ್ನು ಹೇಳ್ಕೊಳ್ಳೋದಕ್ಕೆ, ನಮ್ಮ ಮನಸ್ಸಿನೊಳಗಿರೋ ದುಃಖ ತೋಡ್ಕೊಳ್ಳೋದಕ್ಕೆ ಅಥವಾ ನಮ್ಮ ಮನಸ್ಸಿನೊಳಗಿರೋ ಅನುಮಾನಗಳನ್ನ ಸರಿಪಡಿಸೋದಕ್ಕೆ ವ್ಯವಸ್ಥೆ ಬೇಕು. ಇವತ್ತು ಈ ಯುಗ, ಮಿಸೈಲ್ ಯುಗದೊಳಗೆ ವಿಷಯಗಳು ಬಹಳ ಬೇಗ ಗೊತ್ತಾಗ್ತಾ ಇವೆ, ಹೆಚ್ಚೆಚ್ಚು ವಿಷಯ ಕಂಡು ಬರ್ತಾ ಇದೆ. ಆದರೆ ನಾವು ಅದನ್ನು ಹಂಚ್ಕೊಳ್ಳೋಕ್ಕಾಗ್ತಾ ಇಲ್ಲ, ಗೊಂದಲಗಳೊಳಗೆ ಸಿಕ್ಕಾಕೊಂಡಿರ್ತೀವಿ. ಸಣ್ಣ ವಿಷಯಗಳು ನಮಗೆ ಗೊತ್ತಾಗೋದಿಲ್ಲ. ಆ ಥರದ ಸನ್ನಿವೇಶದಲ್ಲಿ ಈ ಆಪ್ತ ಸಮಾಲೋಚನೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ನೋಡಿ, ಆಪ್ತ ಸಮಾಲೋಚನೆ ಅಂತಂತಂದರೆ ಕೇವಲ ವೈದ್ಯಕೀಯ ವಿಷಯಕ್ಕಲ್ಲ. ಎಷ್ಟೋ ಸರಿ ವೈದ್ಯಕೀಯ ವಿಷಯದಲ್ಲೂ ಭಾಳ ಗೊಂದಲ ಆಗ್ತದೆ. ಇವತ್ತು ನಮ್ಮ ದೇಶದೊಳಗೆ ಅಲೋಪತಿಕ್ ಸಿಸ್ಟಮ್ ಜೊತೆಗೆ ಹೋಮಿಯೋಪತಿ ಇದೆ, ಆಯುರ್ವೇದ ಇದೆ, ಸಿದ್ಧ ಇದೆ, ಯುನಾನಿ ಇದೆ, ಟಿಬೇಟಿಯನ್ ಮೆಡಿಸಿನ್ ಇದೆ, ಬೇರೆ ಬೇರೆ ಥರದ ಆಕ್ಯುಪ್ರೆಷರು, ಆಕ್ಯುಪಂಕ್ಚರು, ಬೇರೆ ಬೇರೆ ಥರದ ವಿಧಾನಗಳಿವೆ. ಯಾವುದು ಸರಿ ಇದು, ಯಾವ ವಿಧಾನಕ್ಕೆ ಹೋಗಬೇಕು ಅನ್ನೋ ವಿಷಯ ಭಾಳ ಜನಕ್ಕೆ ಗೊತ್ತಿಲ್ಲ. ಈ ಆಪ್ತ ಸಮಾಲೋಚನೆ ಮಾಡೋದ್ರಿಂದ, ವೈದ್ಯನ ಹತ್ರ ಆಪ್ತ ಸಮಾಲೋಚನೆ ಮಾಡೋದ್ರಿಂದ ಎಷ್ಟೋ ಸರಿ ನಮಗೆ ಕನ್ಫ್ಯೂಷನ್ಸ್ ಕ್ಲಿಯರ್ ಮಾಡ್ಕೋಬೋದು. ಅದ್ರ ಸತ್ಯತೆ ಏನು, ಯಾವುದು ನಮಗೆ ಒಳ್ಳೆಯದು ಅಂತ ತೀರ್ಮಾನ ಮಾಡೋರು ನಾವೇ. ಆದರೆ ಆ ಪದ್ಧತಿ ಬಗ್ಗೆ ವಿಷಯಗಳನ್ನ ತಿಳ್ಕೊಳ್ಳೋದಕ್ಕೆ ನಾವು ಒಬ್ಬ ವೈದ್ಯನ ಹತ್ರ ಕೂತ್ಕೊಂಡು ಮಾತಾಡ್ಬೋದು. ಎಷ್ಟೋ ಸಾರಿ ಒಳ್ಳೆ ಆಪ್ತ ಸಮಾಲೋಚಕರು ಅಂತಂದರೆ ಕೌನ್ಸಿಲರ್ಸ್ ಅಂತೀವಿ, ವೈದ್ಯರು ಬೇಕಾಗಿಲ್ಲ, ಬೇರೆ ಫೀಲ್ಡ್ನೊಳಗಿರೋರು ಅಥವಾ ಅದ್ರ ಬಗ್ಗೆ ತಿಳುವಳಿಕೆ ಇದ್ದವರು ಆಪ್ತ ಸಮಾಲೋಚನೆ ಮಾಡ್ಬೋದು, ಕೌನ್ಸಿಲಿಂಗ್ ಮಾಡ್ಬೋದು. ಶಿಕ್ಷಣದ ವಿಷಯ ಇವತ್ತು ಭಾಳಷ್ಟು ಜನರಿಗೆ ಕೌನ್ಸಿಲಿಂಗ್ ಬೇಕಾಗಿರ್ತದೆ, ಭಾಳಷ್ಟು ಜನ ಕೌನ್ಸಿಲಿಂಗು ಮಾಡ್ತಾ ಇದ್ದಾರೆ. ಶಿಕ್ಷಣದ ವಿಷಯ ಬಂದಾಗ ಅಥವಾ ಫ್ಯಾಮಿಲಿ ವಿಷಯ ಬಂದಾಗ, ಮದುವೆ ವಿಷಯ ಬಂದಾಗ, ಇನ್ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀವಿ ಅದರ ವಿಷಯ ಬಂದಾಗ, ಈ ಥರದ ಗೊಂದಲಗಳು ಮನೆಯಲ್ಲಿ ಪರ್ಸ್ನಲ್ ವಿಷಯಗಳು ಬಂದಾಗ ಆಪ್ತ ಸಮಾಲೋಚನೆ ಬಹಳ ಮುಖ್ಯವಾಗುತ್ತೆ. ಅದು ಬೇಕೇ ಬೇಕು. ಇಲ್ಲದೇ ಇದ್ದರೆ ಮನುಷ್ಯ ಗೊಂದಲಕ್ಕೊಳಗಾಗ್ತಾನೆ, ನಿದ್ರೆ ಕೇಳ್ಕೊತಾನೆ, ಊಟ ತಿಂಡಿ ಸರಿಯಾಗಿ ಮಾಡೋಕ್ಕಾಗೋದಿಲ್ಲ, ದೇಹಕ್ಕೆ ಅಪಾಯ ಬರೋ ಸಾಧ್ಯತೆ ಇದೆ. ಅದರಿಂದ ಆಪ್ತ ಸಮಾಲೋಚನೆ ಬಗ್ಗೆ ನಾವು ತುರ್ತಾಗಿ ಯೋಚನೆ ಮಾಡಲೇಬೇಕು. ಬಟ್ ಸಾಮಾನ್ಯವಾಗಿ ನಾವು ಆಪ್ತ ಸಮಾಲೋಚನೆ ಬಗ್ಗೆ ಯೋಚನೆ ಮಾಡೋದೇ ಇಲ್ಲ. ತುಂಬ ಸುಸ್ತಾಗಿದೆ ಅಂದ ತಕ್ಷಣ ಒಂದು ವಿಟಮಿನ್ ತೊಗೋತೀವಿ ಹೊರತು ಆಪ್ತ ಸಮಾಲೋಚನೆ ಬಗ್ಗೆ ಯೋಚನೆ ಮಾಡೋದಿಲ್ಲ. ತುಂಬ ಸುಸ್ತಾಗ್ತಾ ಇದೆ ಅಂತ ಹೇಳಿದ ತಕ್ಷಣ ಒಂದು ಇಂಜೆಕ್ಷನ್ ತೊಗೊಂಡ್ಬರ್ತೀವಿ ಹೊರತು ಆಪ್ತ ಸಮಾಲೋಚನೆ ಮಾಡೋದೇ ಇಲ್ಲ. ವೈದ್ಯರು ಸಹಿತ, ಕುಟುಂಬ ವೈದ್ಯರು ಆಪ್ತ ಸಮಾಲೋಚನೆ ಮಾಡೋದಕ್ಕೆ ಸಾಧ್ಯ ಇದೆ, ಬಟ್ ಎಷ್ಟೋ ಸರಿ ಅದನ್ನು ಮಾಡೋದಿಲ್ಲ. ರೋಗಿ ಬಂದಾಗ ಚಿಕಿತ್ಸೆ ಕೊಟ್ಟು ಕಳಿಸ್ತಾರೆ, ಆದರೆ ಆಪ್ತ ಸಮಾಲೋಚನೆ ಮಾಡೋದಿಲ್ಲ. ಆಪ್ತ ಸಮಾಲೋಚನೆ, ಕೌನ್ಸಿಲಿಂಗು ಬಹಳ ಮುಖ್ಯವಾದದ್ದು. ಭಾಳಷ್ಟು ಜನ ಏನು ತಿಳ್ಕೊಂಡಿದ್ದಾರೆ ಅಂದರೆ, ಒಬ್ಬ ರೋಗಿ ಇರ್ತಾನೆ, ಮಾನಸಿಕ ರೋಗಿ ಇರ್ತಾನೆ, ಆ ಮಾನಸಿಕ ರೋಗಿಗೆ ಚಿಕಿತ್ಸೆ ಕೊಡೋದು ಅಂದರೆ ಆಪ್ತ ಸಮಾಲೋಚನೆ ಅಂತ ತಿಳ್ಕೊಂಡಿದ್ದಾರೆ. ಕೌನ್ಸಿಲಿಂಗ್ ಮಾಡೋದ್ರಿಂದ ಎಲ್ಲ ಸರಿ ಹೋಗ್ತದೆ ಅಂತ. ಆ ಆಪ್ತ ಸಮಾಲೋಚನೆ ಜೊತೆಗೆ ಅವನಿಗೆ, ರೋಗಿಗೆ ಚಿಕಿತ್ಸೆನೂ ಬೇಕು. ಆದರೆ ಈ ಆಪ್ತ ಸಮಾಲೋಚನೆ ಅನ್ನೋದರೊಳಗೆ ಚಿಕಿತ್ಸೆ ಇರೋದಿಲ್ಲ. ಕೇವಲ ವ್ಯಕ್ತಿ ಜೊತೆಗೆ ವೈದ್ಯ ಅಥವಾ ಆಪ್ತ ಸಮಾಲೋಚಕ ಚರ್ಚೆ ಮಾಡೋದು, ಸಮಸ್ಯೆ ಏನಿದೆ ಅಂತ ಕಂಡುಹಿಡಿಯೋದು, ಆ ಸಮಸ್ಯೆಯನ್ನು ಆ ವ್ಯಕ್ತಿಗೆ ಹೇಳೋದು, ಅವನು ಅದನ್ನು ಒಪ್ಕೊಳ್ಳೋ ಹಾಗೆ ಮಾಡೋದು, ಒಪ್ಕೊಳ್ಳದೇ ಇದ್ದರೆ ಆಲ್ಟರ್ನೇಟಿವ್ ಏನು ಕಂಡುಹಿಡಿಯೋದು, ಆಮೇಲೆ ಆಪ್ತ ಸಮಾಲೋಚನೆ ನಿಲ್ಲಿಸೋದು. ಈ ಥರ ಆಪ್ತ ಸಮಾಲೋಚನೆ ಬಹಳ ಅಗತ್ಯ ಆಗಿದೆ. ಇವತ್ತು ಭಾಳ ಜನ ಡಾಕ್ಟರ್ಸು ಮಾಡ್ತಾ ಇದ್ದಾರೆ.
ಇನ್ನೂ ಹೆಚ್ಚು ಜನರು ಮಾಡಬೇಕು. ಹಿಂದೆಲ್ಲ ಒಂದು ಟೈಮ್ ಇತ್ತು, ಪಾದ್ರಿಗಳು ಅಥವಾ ಪೂಜಾರಿಗಳು ಆಪ್ತ ಸಮಾಲೋಚನೆ ಮಾಡ್ತಿದ್ರು. ಅವ್ರ ಹತ್ರ ಹೋದಾಗ ನಿಮ್ಮ ಸಮಸ್ಯೆ ಹೇಳಿದಾಗ ಹೇಳ್ತಿದ್ರು. ಅವರು ಬೇರೆ ಬೇರೆ ಮೆಥಡ್ ಉಪಯೋಗಿಸ್ತಾ ಇದ್ರು. ಅದು ಏನೇ ಮೆಥಡ್ ಇರಲಿ, ಬಟ್ ಅಲ್ಲಿ ಹೋದಾಗ ಆ ವ್ಯಕ್ತಿಗೆ ನೆಮ್ಮದಿ ಸಿಗ್ತಿತ್ತು. ಇವತ್ತು ಪೂಜಾರಿಗಳು ಭಾಳ ಬ್ಯುಸಿಯಾಗಿದ್ದಾರೆ, ಆಮೇಲೆ ವೈದ್ಯರು ಬ್ಯುಸಿಯಾಗಿದ್ದಾರೆ. ಆಪ್ತ ಸಮಾಲೋಚನೆ ಬಗ್ಗೆ ಗಮನ ಹರಿಸದೇ ಇರೋದು ಸಾಕಷ್ಟು ತೊಂದರೆ ಆಗ್ತಾ ಇದೆ ಜನರಿಗೆ. ಅದರಿಂದ ಆಪ್ತ ಸಮಾಲೋಚನೆ ಬಗ್ಗೆ ನಾವು ಗಮನ ಕೊಡಬೇಕು. ಆಪ್ತ ಸಮಾಲೋಚನೆ ಬಗ್ಗೆ ವ್ಯವಸ್ಥೆ ಮಾಡಬೇಕು. ಸಮಾಜಗಳಿಗೆ ಅದಕ್ಕೆ ವ್ಯವಸ್ಥೆ ಇರಬೇಕು. ನಮ್ಮಲ್ಲಿ ಗಲ್ಲಿಗಳಿಗೆ ಮೆಡಿಕಲ್ ಸ್ಟೋರ್ಸ್ ಇದೆ, ಗಲ್ಲಿಗಳಿಗೆ ದೇವಸ್ಥಾನಗಳಿದೆ. ಆಪ್ತ ಸಮಾಲೋಚನೆ ಕೌನ್ಸಿಲಿಂಗ್ ಸೆಂಟರ್ಸ್ ಇಲ್ಲ. ಅಮೆರಿಕ ಹೋಗಿ ಕೌನ್ಸಿಲಿಂಗ್ ಸೆಂಟರ್ಸ್, ವಿಪರೀತ ಕೌನ್ಸಿಲಿಂಗ್ ಸೆಂಟರ್ಸ್ ಇರ್ತವೆ. ಅದ್ರ ಬಗ್ಗೆ ನಾವು ಗಮನ ಕೊಡಬೇಕು. ಆವಾಗ ವ್ಯಕ್ತಿಯ ಸಮಸ್ಯೆಗಳನ್ನು, ಹಲವಾರು ಸಮಸ್ಯೆಗಳನ್ನು ಮೊದಲನೇ ಹಂತದಲ್ಲಿ ಚಿಕಿತ್ಸೆ ಇಲ್ಲದೆ ಸರಿ ಮಾಡ್ಬೋದು. ಇದನ್ನು ಕುಟುಂಬ ವೈದ್ಯ ಗಮನ ಕೊಡಬೇಕು. ಕುಟುಂಬ ವೈದ್ಯರ ಹತ್ರ ಬಂದಾಗ ಪ್ರತಿಯೊಬ್ಬರ ಜೊತೆಗೆ ಕೂತ್ಕೊಂಡು ಒಂದು 5 ನಿಮಿಷ ಮಾತಾಡೋದನ್ನು ಪ್ರಾಕ್ಟೀಸ್ ಮಾಡಬೇಕು. ಆವಾಗ ವ್ಯಕ್ತಿಗೆ ಸಮಸ್ಯೆನೂ ಪರಿಹಾರ ಆಗ್ತದೆ. ಆಮೇಲೆ ಅದರಿಂದ ವೈದ್ಯರಿಗೂ ನೆಮ್ಮದಿ ಸಿಗ್ತದೆ, ನಾನು ಸರಿಯಾದ ಟ್ರೀಟ್ಮೆಂಟ್ ಕೊಟ್ಟಿದ್ದೀನಿ ಅಂತ. ಈ ವ್ಯವಸ್ಥೆ ಬಂದರೆ ಒಳ್ಳೆಯದು. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.